magazine, February month, and first article is reorganizing the states in India. ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ ಮಾಡೋ ಟೈಮಲ್ಲಿ ಸ್ಟೇಟ್ಸ್ನ 4 ಕ್ಯಾಟಗರೀಸ್ ಆಗಿ ಕ್ಲಾಸಿಫೈ ಮಾಡಿದ್ರು. ಓಕೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಹೇಳಿ. ಸೊ ಪಾರ್ಟ್ ಎದಲ್ಲಿ 9 ಪ್ರಾವಿನ್ಸಸ್ ಇದ್ದು. ಸೊ ಅದಕ್ಕೆ ಹೆಡ್ ಯಾರಿರ್ತಿದ್ದು ಗವರ್ನರ್. ಅದೇ ಪಾರ್ಟ್ ಬಿ ಅಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ ಇರ್ತಿತ್ತು, ಅಂದ್ರೆ ಪ್ರಾಂತ್ಯಗಳು. ಸೊ ಅದಕ್ಕೆ ಹೆಡ್ ಯೂಶಲಿ ಪ್ರಿನ್ಸ್. ಪಾರ್ಟ್ ಸಿ ಅಲ್ಲಿ ಸಮ್ ಫಾರ್ಮರ್ ಪ್ರಿನ್ಸಿ ಸ್ಟೇಟ್ಸ್ ಮತ್ತೆ ಚೀಫ್ ಕಮಿಷನರ್ ಪ್ರಾವಿನ್ಸಸ್, ಯೂಶಲಿ ಬ್ರಿಟಿಷ್ ಆಫೀಸರ್ ಇರ್ತಿದ್ರು ಅದಕ್ಕೆ. ಪಾರ್ಟ್ ಡಿ ಅಲ್ಲಿ ಒಂದೇ ಒಂದಿತ್ತು, ಅಂಡಮಾನ್ ಮತ್ತೆ ನಿಕೋಬಾರ್. ಓಕೆ, ಇದು ಆದ್ಮೇಲೆ ಕಮಿಟೀಸ್ ಬರ್ತಾವ. ಏನು ಸ್ಟೇಟ್ಸ್ನ ಯಾವ ತರ ಫಾರ್ಮ್ ಮಾಡಬೇಕು ಅಂತೇಳಿ ರಿಪೋರ್ಟ್ಸ್ ಕೊಡಿ. ಆದ್ಮೇಲೆ ದಾರ್ ಕಮಿಷನ್ ಬರುತ್ತೆ, JVP ಕಮಿಟಿ ಬರುತ್ತೆ, ಫಜಲ್ ಅಲಿ ಕಮಿಷನ್ ಬರುತ್ತೆ. ದಾರ್ ಕಮಿಷನ್ ಮತ್ತೆ JVP ಕಮಿಟಿ ಅಡ್ಮಿನಿಸ್ಟ್ರೇಟಿವ್ ಬೇಸ್ ಮೇಲೆ ಆಗ್ಬೇಕಂತ ಹೇಳಿ ಸಜೆಸ್ಟ್ ಮಾಡಿತ್ತು. ಓಕೆ, ಬಟ್ JVP ಕಮಿಟಿ ಕೂಡ ಅಡ್ಮಿನಿಸ್ಟ್ರೇಟಿವ್ ಬೇಸ್ ಮೇಲೆ ಆಗ್ಬೇಕಂತ ಹೇಳಿ ಸಜೆಸ್ಟ್ ಮಾಡಿತ್ತು. ಬಟ್ ಆಂಧ್ರ ಪ್ರದೇಶ ಅಷ್ಟೇ ಎಕ್ಸೆಪ್ಷನ್. ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಸ್ಟೇಟ್ ನ ಫಾರ್ಮ್ ಮಾಡಕ್ಕೆ ಏನು ಒಪ್ಪಿಗೆ ಕೊಡುತ್ತೆ. ಈ JVP ಕಮಿಟಿಲಿ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತೆ ಪಟ್ಟಾಭಿ ಸೀತಾರಾಮಯ್ಯ ಅಂತ 3 ಮೆಂಬರ್ಸ್ ಕಮಿಟಿಲಿ ಇದ್ರು. ಓಕೆ, ಈ ಪಟ್ಟಾಭಿ ಸೀತಾರಾಮಯ್ಯ ಯಾರು ಅಂತಂದ್ರೆ ಇವರು ಗಾಂಧಿ ಕ್ಯಾಂಡಿಡೇಟ್. ಸುಭಾಷ್ ಚಂದ್ರ ಬೋಸ್ ಅಗೇನ್ಸ್ಟ್ ಇವರು ಏನು ಸೋಲ್ತಾರೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಟೈಮಲ್ಲಿ. ನೆಕ್ಸ್ಟ್ ಫಜಲ್ ಅಲಿ ಕಮಿಷನ್. ಈ ಫಜಲ್ ಅಲಿ ಕಮಿಷನ್ ಅಲ್ಲಿ KM ಪಾಡಿಕರ್ ಮತ್ತೆ KM ಕುಂಜರು ಈ 3 ಜನ ಇದ್ರು. ಓಕೆ, ಇವರು ದಿಸ್ ಕಮಿಟಿ ಏನ್ ಮಾಡಿದಪ್ಪ ಅಂದ್ರೆ ಲಿಂಗ್ವಿಸ್ಟಿಕ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಮೇಲೆ ಸ್ಟೇಟ್ ನ ರಿಆರ್ಗನೈಸ್ ಮಾಡೋಣ ಅಂತ ಹೇಳಿ ರಿಪೋರ್ಟ್ ಕೊಡ್ತಾರೆ. ಓಕೆ, ಇದಾದ್ಮೇಲೆ ಇವರು ಈ ಕಮಿಟಿ ಫಾರ್ಮ್ ಆಗಿದ್ದು 1953 ಅಲ್ಲಿ. ರಿಪೋರ್ಟ್ ಕೊಟ್ಟಿರೋದು 1955 ಅಲ್ಲಿ, ಮತ್ತೆ ಇದು ಆಕ್ಟ್ ಆಗಿರೋದು 1956 ಅಲ್ಲಿ. ಓಕೆ, ದಟ್ ಈಸ್ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956. ಈ ಆಕ್ಟ್ ಬಂತು ರಿಆರ್ಗನೈಸೇಷನ್ ಸ್ಟೇಟ್. ಬಟ್ ಯಾವ ಅಮೆಂಡ್ಮೆಂಟು 7th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅವಾಗ ಬಂತು. ನೆಕ್ಸ್ಟ್ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದ್ಮೇಲೆ ಈ ಎರಡು ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ನ ಏನು ಅದ್ರದ್ದು ಡಿಸ್ಟಿಂಕ್ಷನ್ ಅಂದ್ರೆ ಡಿಫರೆನ್ಸಸ್ ತೆಗೆದುಬಿಟ್ರು. ಓಕೆ, ಪಾರ್ಟ್ ಸಿ ನ ಅಬೋಲಿಷನ್ ಮಾಡಿದ್ರು. ನೆಕ್ಸ್ಟ್ ಇಟ್ ಕ್ರಿಯೇಟೆಡ್ 14 ಸ್ಟೇಟ್ಸ್. ಈ ಸ್ಟೇಟ್ ರಿಆರ್ಗನೈಸೇಷನ್ ಇನಿಷಿಯಲಿ 14 ಸ್ಟೇಟ್ಸ್ ಮತ್ತೆ 6 ಯೂನಿಯನ್ ಟೆರಿಟರೀಸ್ ನ ಫಾರ್ಮ್ ಮಾಡಿತ್ತು. ಯು ಕ್ಯಾನ್ ಅಬ್ಸರ್ವ್ ದಟ್ ಹಿಯರ್ ಹಿಮಾಚಲ್ ಪ್ರದೇಶ್, ಮಣಿಪುರ್ ಮತ್ತೆ ತ್ರಿಪುರ 3 ಇವಾಗ ಪ್ರೆಸೆಂಟ್ ಸ್ಟೇಟ್ ಇದಾವೆ, ಬಟ್ ಮುಂಚೆ ಅವು ಯೂನಿಯನ್ ಟೆರಿಟರಿ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ 14 ಸ್ಟೇಟ್ಸ್ ಆದ್ಮೇಲೆ ನೆಕ್ಸ್ಟ್ ಹೋಗ್ತಾ ಸ್ಟೇಟ್ಸ್ ನ ಒಂದೊಂದು ಪ್ರಾವಿನ್ಸಸ್ ಇಂದ ಕಾರ್ವ್ ಔಟ್ ಮಾಡಿ ಅವನ್ನ ಸ್ಟೇಟ್ ಆಗಿ ಫಾರ್ಮ್ ಮಾಡಿದ್ರು. ಇದು ಯಾವ ಸ್ಟೇಟು ಎಷ್ಟನೇ ಸ್ಟೇಟ್ ಅಂತ ಯೂಸ್ ಇಲ್ಲ, ಬಟ್ ಯಾವ ಸ್ಟೇಟು ಯಾವ ಇಯರ್ ಅಲ್ಲಿ ಫಾರ್ಮ್ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಆಯ್ತು. ಓಕೆ, ಗುಜರಾತ್ 1960, ನಾಗಾಲ್ಯಾಂಡ್ 1963, ಹರಿಯಾಣ 1966 ಶಾ ಕಮಿಷನ್ ಇಂದ, ಹಿಮಾಚಲ್ ಪ್ರದೇಶ 1971, ಮಣಿಪುರ್, ತ್ರಿಪುರ ಮತ್ತೆ ಮೇಘಾಲಯ 1972, ಸಿಕ್ಕಿಂ 1975. ಬಟ್ ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ ಏನು ಇಂಟಿಗ್ರೇಟ್ ಮಾಡಿದ್ರೆ ಇಂಡಿಯಾಗೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಕೇಸಸ್ ಇದೆ. ಓಕೆ, ನೆಕ್ಸ್ಟ್ ಮಿಜೋರಾಂ, ಅರುಣಾಚಲ್ ಪ್ರದೇಶ, ಗೋವಾ ಇದೆ 1987, ಛತ್ತೀಸ್ಗಢ, ಉತ್ತರಾಖಂಡ್, ಜಾರ್ಖಂಡ್ 2000, ತೆಲಂಗಾಣ ಇದು ಗೊತ್ತಿದೆ 2004 ಅಲ್ಲಿ BN ಶ್ರೀಕೃಷ್ಣ ಕಮಿಟಿಯಿಂದ ಫಾರ್ಮ್ ಆಯಿತು. ಓಕೆ, ಸ್ಟೇಟ್ ಫಾರ್ಮೇಶನ್ ಬಿಲ್. ಇದು ಈ ತರ ಸ್ಟೇಟ್ ನ ಫಾರ್ಮ್ ಮಾಡೋಕೆ ಪವರ್ಸ್ ಎಲ್ಲಿಂದ ಬಂತು ಅಂತ. ಸೊ ಪಾರ್ಲಿಮೆಂಟ್ ಬೈ ಲಾ ಟು ಕ್ಯಾನ್ ಫಾರ್ಮ್ ಎ ನ್ಯೂ ಸ್ಟೇಟ್. ಓಕೆ, ಪಾರ್ಲಿಮೆಂಟು ಒಂದು ಟೆರಿಟರಿ ಇರೋದನ್ನ ಅದನ್ನ ಡಿವೈಡ್ ಮಾಡಿಬಿಟ್ಟು 2 ಸ್ಟೇಟ್ ಆದ್ರೂ ಮಾಡ್ಬೋದು, ಅಥವಾ 2 ಟೆರಿಟರಿ ಇರೋದನ್ನ ಒಂದು ಸ್ಟೇಟ್ ಆಗಿ ಮಾಡ್ಬೋದು.
ಇಲ್ಲ ಒಂದು ಸ್ಟೇಟ್ನ ಟೆರಿಟರಿ ತಗೊಂಡ್ಬಿಟ್ಟು ಇನ್ನೊಂದು ಸ್ಟೇಟ್ಗೆ ಮರ್ಜ್ ಕೂಡ ಮಾಡ್ಬೋದು. ಓಕೆ, ಇದು ಆರ್ಟಿಕಲ್ 3 ಅಡಿಯಲ್ಲಿ. ಓಕೆ, ನೆಕ್ಸ್ಟು ಇದಕ್ಕೆ ಮುಂಚೆ ಪ್ರೆಸಿಡೆನ್ಷಿಯಲ್ ರೆಕಮೆಂಡೇಶನ್ ತಗೋಬೇಕು ಈ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಮುಂಚೆ. ಇದಾದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಓಕೆ, ಓನ್ಲಿ ಆನ್ ದಿ ಪ್ರೆಸಿಡೆನ್ಷಿಯಲ್ ರೆಕಮೆಂಡೇಶನ್. ನೆಕ್ಸ್ಟ್ ಕನ್ಸಲ್ಟೇಷನ್ ಸ್ಟೇಟ್ ಲೆಜಿಸ್ಲೇಚರ್. ಅಂದ್ರೆ ಈ ತರ ಮಾಡೋದ್ರಿಂದ ಸ್ಟೇಟಿಗಂತೂ ಸ್ವಲ್ಪ ಅಫೆಕ್ಟ್ ಆಗೇ ಆಗುತ್ತೆ. ಸೊ ಅವ್ರ ಪರ್ಮಿಷನ್ ತಗೊಳ್ಳೇಬೇಕು. ಬಟ್ ಅವ್ರು ಕೊಡೋ ಒಪಿನಿಯನ್ಸ್ ಅದು ಈ ಲಾ ಮಾಡ್ಬೇಕಾದ್ರೆ ಅವ್ರ ಮೇಲೆ ಬೈಂಡ್ ಆಗಲ್ಲ. ಅಂದ್ರೆ ಸ್ಟೇಟ್ಸ್ ಏನಾದ್ರೂ ಒಪಿನಿಯನ್ಸ್ ಕೊಟ್ರೆ ದಟ್ ಡಸಂಟ್ ಮ್ಯಾಟರ್. ಓಕೆ, ಪಾರ್ಲಿಮೆಂಟ್ ಏನ್ ಅನ್ಕೊಂಡಿರುತ್ತಲ್ಲ ಅದು ಮಾಡೇ ಮಾಡುತ್ತೆ ಅಂತ. ಓಕೆ, ಇಂಥ ಬಿಲ್ಗಳಿಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬೇಕಾಗಿಲ್ಲ. ಓಕೆ, ಇದಕ್ಕೆ ಆರ್ಡಿನರಿ ಬಿಲ್ ಸಾಕು. ಓಕೆ, ಅಂಡ್ ದಟ್ ಟು ಪಾರ್ಲಿಮೆಂಟ್ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡುತ್ತೆ. ಸಿಂಪಲ್ ಮೆಜಾರಿಟಿ. ನೆಕ್ಸ್ಟು ರಾಮ್ಸರ್ ಕನ್ವೆನ್ಷನ್ ನ್ಯೂಸಲ್ಲಿದೆ. ದ ಸಿಟಿ ಆಫ್ ರಾಮ್ಸರ್ ಈಸ್ ಲೊಕೇಟೆಡ್ ಆನ್ ದಿ ಬ್ಯಾಂಕ್ಸ್ ಆಫ್ ಕ್ಯಾಸ್ಪಿಯನ್ ಸಿ. ಓಕೆ, ಏನಕ್ಕೆ ನ್ಯೂಸಲ್ಲಿದೆ ಅಂದರೆ ಇಂಡೋರು ಮತ್ತು ಉದಯ್ಪುರ್ ಈ ಎರಡು ಸಿಟೀಸು ಅಕ್ರಿಡಿಟೆಡ್ ವೆಟ್ಲ್ಯಾಂಡ್ ಸಿಟೀಸ್ ಅನ್ನೋ ಒಂದು ಲಿಸ್ಟಲ್ಲಿ ಹಾಕಿದ್ದಾರೆ. ದೀಸ್ ಆರ್ ದಿ ಫಸ್ಟ್ 2 ಇಂಡಿಯನ್ ಸಿಟೀಸ್. ಓಕೆ, ಅದಕ್ಕೆ ಈ ರಾಮ್ಸಾರ್ ಕನ್ವೆನ್ಷನ್ ಅನ್ನೋದು 2 ಫೆಬ್ರವರಿ 1971 ಸೈನ್ ಆಯಿತು. ಆ ದಿನವನ್ನು ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತು ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಒಂದಿದೆ. ಆ ಮಾಂಟ್ರಿಕ್ಸ್ ರೆಕಾರ್ಡಲ್ಲಿ ಇಂಡಿಯಾದಿಂದ 2 ವೆಟ್ಲ್ಯಾಂಡು ಅದರಲ್ಲಿ ಹಾಕಿದ್ದಾರೆ. ಯಾವಪ್ಪ ಅಂದರೆ ಕಿಯಾಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿರೋದು ಮತ್ತು ಲೋಕ್ಟಕ್ ಲೇಕ್ ಮಣಿಪುರಲ್ಲಿರೋದು. ಮತ್ತು ಈ ವರ್ಷದ ಥೀಮ್ ಏನಂತಂದರೆ ಪ್ರೊಟೆಕ್ಟಿಂಗ್ ದ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್. ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ರಾಮ್ಸರ್ ಸೈಟ್ ಏನು ಅಂತಂದರೆ ಇದುವರೆಗೂ 89 ವೆಟ್ಲ್ಯಾಂಡ್ಸ್ ಇದಾವೆ, ರಾಮ್ಸರ್ ಸೈಟ್ಸ್ ಇದಾವೆ ಇನ್ ಇಂಡಿಯಾ. ಓಕೆ, ನೆಕ್ಸ್ಟು ಬೇಕಾಗಿಲ್ಲ. ಇಂಡಿಯಾದಲ್ಲಿ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ಸ್ ಯಾವುದು ಅಂತಂದರೆ ಸುಂದರ್ಬನ್ ವೆಟ್ಲ್ಯಾಂಡು. ಎಷ್ಟು ಅಂದರೆ 4230 ಸ್ಕ್ವೇರ್ ಕಿಲೋಮೀಟ್ರ್ ಇದೆ, ಅದು ವೆಸ್ಟ್ ಬೆಂಗಾಲಲ್ಲಿ. ಸ್ಮಾಲೆಸ್ಟ್ ಯಾವುದು ರೇಣುಕಾ, ಎಲ್ಲಿ ಹಿಮಾಚಲ್ ಪ್ರದೇಶಲ್ಲಿ. ಮತ್ತು ಮೋರ್ ನಂಬರ್ ಆಫ್ ರಾಮ್ಸರ್ ಸೈಟ್ ಎಲ್ಲಿ ಬರ್ತಾವೆ ಅಂದರೆ ತಮಿಳ್ನಾಡಲ್ಲಿ 18 ಇದ್ದಾವೆ, ಉತ್ತರ ಪ್ರದೇಶದಲ್ಲಿ 10 ಇದ್ದಾವೆ. ಚಿಲಿಕಾ ಲೇಕು ಒಡಿಸ್ಸಾದಲ್ಲಿದೆ. ಮತ್ತು ಕಿಯಾಲಾಡಿಯೋ ನ್ಯಾಷನಲ್ ಪಾರ್ಕು ರಾಜಸ್ಥಾನದಲ್ಲಿವೆ. ಇವೆರಡು ದೀಸ್ ಆರ್ ದಿ ಫಸ್ಟ್ ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ ರೆಕಗ್ನೈಸ್ ಇನ್ 1981. ಓಕೆ, ನೆಕ್ಸ್ಟು ವರ್ಲ್ಡಲ್ಲಿ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಯಾವುದಂದರೆ ಪಂಟನಲ. ದಿಸ್ ವೆಟ್ಲ್ಯಾಂಡ್ ಸ್ಪ್ರೆಡ್ ಓವರ್ ಬ್ರೆಜಿಲ್, ಬೋಲ್ವಿಯಾ ಮತ್ತು ಪ್ಯಾರಾಗ್ವೆ. ನೆಕ್ಸ್ಟು ಓಕೆ 89 ಆಗಿದ್ದಾವೆ ಇವಾಗ. ಈ ನ್ಯೂಸಲ್ಲಿರೋದು ಯಾವುದಪ್ಪ ಅಂದರೆ ವೆಟ್ಲ್ಯಾಂಡ್ ಅಕ್ರೆಡಿಟೆಡ್ ಸಿಟೀಸ್. ಓಕೆ, ಯಾವುದಾದ್ರು ಇಂಡೋರ್ ಮತ್ತು ಉದಯ್ಪುರ್. ಇಂಡೋರಲ್ಲಿರೋ ಸಿರ್ಪುರ್ ಲೇಕ್ ರೆಕಗ್ನೈಸ್ಡ್ ಫಾರ್ ದಿ ವಾಟರ್ ಬರ್ಡ್ ಕಾಂಗ್ರಿಗೇಷನ್ ಆ್ಯಂಡ್ ಈಸ್ ಬೀಯಿಂಗ್ ಡೆವಲಪ್ಡ್ ಹ್ಯಾಸ್ ದಿ ಬರ್ಡ್ ಸೆಂಚುರಿ ಆಗಿ ಡೆವಲಪ್ ಮಾಡಬೇಕಂತ ಆಗಿದೆ. ಉದಯ್ಪುರ್ ಈಸ್ ಸರೌಂಡೆಡ್ ಬೈ 5 ಮೇಜರ್ ವೆಟ್ಲ್ಯಾಂಡ್ಸ್. ಸೊ ದೀಸ್ ಆರ್ 5 ಮೇಜರ್ ವೆಟ್ಲ್ಯಾಂಡ್ಸ್. ರಾಮ್ಸರ್ ಸೈಟ್ ಕರ್ನಾಟಕದಲ್ಲಿ ಯಾವಿದಾವೆ ಅಂದರೆ 4 ಇದಾವೆ. ಯಾವುದು ರಂಗನತಿಟ್ಟು ಬರ್ಡ್ ಸೆಂಚುರಿ ಮಂಡ್ಯದಲ್ಲಿರೋದು, ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ವಿಜಯನಗರ, ಅಘನಾಶಿಯನೇಶ್ವರಿ ಉತ್ತರ ಕನ್ನಡ, ಮಾಗಡಿಕೆರೆ ಕನ್ಸರ್ವೇಷನ್ ರಿಸರ್ವ್ ಗದಗ. ನೆಕ್ಸ್ಟು ವೆಟ್ಲ್ಯಾಂಡ್ ಸಿಟಿ ಅಕ್ರಿಡೇಷನ್. ಇದು ಯಾವ ಥರ ಕೊಡ್ತಾರಪ್ಪ ಅಂತಂದ್ರೆ ಇದು ವಾಲಂಟಿಯರ್ ಕೂಡ ಆಗಿರ್ಬೋದು, ನ್ಯಾಚುರಲ್ಲು ಅಥವಾ ಹ್ಯೂಮನ್ ಮೇಡ್ ಕೂಡ ಆಗಿರ್ಬೋದು. ಇದು ಅಪ್ರೂವ್ಡ್ ಅಟ್ ದಿ COP12 2015 ಉರುಗ್ವೆಯಲ್ಲಿ ನಡೆದಿರೋಕ್ಕಂಥ COP12 ಅಲ್ಲಿ ಇದನ್ನು ಅಪ್ರೂವ್ ಆಗಿದೆ. ಇದು 6 ಇಯರ್ಸ್ ಅಷ್ಟು ವ್ಯಾಲಿಡೇಷನ್ ಇರುತ್ತೆ ಮತ್ತು 6 ಕ್ರೈಟೀರಿಯಾ ಬೇಸ್ ಮೇಲೆ ಇದನ್ನು ಆಯ್ಕೆ ಮಾಡ್ತಾರೆ. ಓಕೆ, ನೆಕ್ಸ್ಟು ಬರ್ಡ್ ಕನ್ಸರ್ವೇಷನ್ ಕರ್ನಾಟಕ. ವೈ ನ್ಯೂಸ್ ಫಸ್ಟ್ ಏವಿಯನ್ ಸರ್ವೆ ಡಿಸ್ಕವರ್ಸ್ 296 ಬರ್ಡ್ ಸ್ಪೀಸಸ್ ಇನ್ ಉತ್ತರ ಕನ್ನಡ ಡಿಸ್ಟಿಕ್. ಓಕೆ, ಏವಿಯನ್ ಸರ್ವೆ
ಏನು ಹೇಳಿದೆ 296 ಬರ್ಡ್ ಸ್ಪೀಸಸ್ಸು ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿದೆ ಅಂತ ಹೇಳಿದೆ. ಅದಕ್ಕೆ ಇಂಪಾರ್ಟೆಂಟು. ನೆಕ್ಸ್ಟು ಇಲ್ಲಿ ರಂಗನತಿಟ್ಟು ಬರ್ಡ್ ಸೆಂಚುರಿಯಲ್ಲಿದೆ ನೋಡಿದ್ವಿ ನಾವು, ಮಂಡ್ಯ. ಸೊ ಇದು ಯಾವ ರಿವರ್ ಮೇಲೆ ಹಾದೋಗುತ್ತೆ ಅಂತಂದರೆ, ಅಥವಾ ಯಾವ ರಿವರ್ ಮೇಲೆ ಇದೆ ಅಂದರೆ ಕಾವೇರಿ ರಿವರ್. ದಿಸ್ ಡಿಕ್ಲೇರ್ಡ್ ಎ ಬರ್ಡ್ ಸೆಂಚುರಿ ಆನ್ ದಿಸ್ ಡೇಟ್. ಅಷ್ಟು ಯಾವ ಡೇಟ್ ಅಂತ ಬೇಕಾಗಿಲ್ಲ. ನೆಕ್ಸ್ಟು ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಪಕ್ಷಿಕಾಶಿ. ಮತ್ತು ಈ ಬರ್ಡ್ ಸೆಂಚುರಿಯಲ್ಲಿ ವರ್ಲ್ಡ್ಸ್ 1% ಸ್ಪಾಟ್ ಬಿಲ್ಡ್ ಪೆಲಿಕಾನ್ಸ್ ಇದಾವೆ. ಓಕೆ. ನೆಕ್ಸ್ಟು ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, ಇದು ಎಲ್ಲಿ? ವಿಜಯನಗರದಲ್ಲಿ. ಇದು ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಇದೆ. ಓಕೆ. ಇಲ್ಲಿ 140 ಬರ್ಡ್ ಸ್ಪೀಸಸ್ ಇದಾವೆ, ಇನ್ಕ್ಲೂಡಿಂಗ್ ಇಂಡಿಯನ್ ಕಾರ್ಮೊರ್ಯಾಂಟ್, ಪೇಂಟೆಡ್ ಸ್ಟಾಕ್ಸ್ ಮತ್ತು ಸಮ್ ವಾಟರ್ ಬರ್ಡ್ಸ್. ಇಟ್ ಈಸ್ ದಿ ಮೇನ್ ಬ್ರೀಡಿಂಗ್ ಸೆಂಟರ್ ಫಾರ್ ದಿ ವಾಟರ್ ಬರ್ಡ್ಸ್. ಅಘನಾಶಿನಿ ಎಸ್ಚುರಿ ಉತ್ತರ ಕನ್ನಡದಲ್ಲಿರೋದು. ಇಟ್ ಈಸ್ ಎ ಎಸ್ಚುರಿಯನ್ ಎಕೋಸಿಸ್ಟಮ್. ಇದು ಕೂಡ ರಾಮ್ಸರ್ ಸೈಟ್ ಆಗಿ ಡಿಕ್ಲೇರ್ ಆಗಿದೆ. ಇಲ್ಲಿ ಏನು ಕಂಡು ಬರ್ತವೆ ಅಂದರೆ ರಾಕಿ ಶೋರ್ಸ್ ಕಂಡು ಬರ್ತವೆ, ಮತ್ತು ಇಂಟರ್ ಟೈಡಲ್ ಮಡ್ ಫ್ಲ್ಯಾಟ್ಸ್ ಮತ್ತು ಮ್ಯಾಂಗ್ರೋವ್ಸು ಇವೆಲ್ಲ ಕಂಡು ಬರ್ತವೆ. ಬರ್ಡ್ಸು ಸಮ್ 80 ಪ್ಲಸ್ ಫಿಶಸ್ ಸ್ಪೀಸೀಸ್ಗಳೆಲ್ಲ ಕಂಡು ಬರ್ತವೆ. ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ ಗದಗಲ್ಲಿರೋದು, ಇದು ಕೂಡ ಮ್ಯಾನ್ ಮೇಡು. ದಿಸ್ ಆಲ್ಸೋ ಡಿಕ್ಲೇರ್ ಆಸ್ ರಾಮ್ಸರ್ ಸೈಟು. ದಿಸ್ ಈಸ್ ಅ ಮೇಜರ್ ವಿಂಟರಿಂಗ್ ಗ್ರೌಂಡ್ ಫಾರ್ ದಿ ಬಾರ್ ಹೆಡೆಡ್ ಗೂಸ್. ಸೊ ಈ ಬರ್ಡ್ಗೆ ತುಂಬ ಇದು ಏನು ವಿಂಟರಿಂಗ್ ಗ್ರೌಂಡು ಅಂದರೆ ಸ್ಪೆಷಲ್. ಅಂದರೆ ಆಲ್ಮೋಸ್ಟ್ 30,000 ವಾಟರ್ ಬರ್ಡ್ಸ್ ಅಷ್ಟು ಇಲ್ಲಿ ಮೈಗ್ರೇಷನ್ ಆಗಿ ಬಂದಿರ್ತವೆ. ನೆಕ್ಸ್ಟು ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸೆಂಚುರಿ, ಇದು ಎಲ್ಲಿ? ಮಂಡ್ಯದಲ್ಲಿ ಬರುತ್ತೆ. ಓಕೆ. ದಿಸ್ ಈಸ್ ದ ಫಸ್ಟ್ ಪಿಕಾಕ್ ಸ್ಯಾಂಚುರಿ ಇನ್ ದಿ ಕರ್ನಾಟಕ ಆ್ಯಂಡ್ ಡಿಕ್ಲೇರ್ಡ್ ಆ್ಯಸ್ IBA ಅಂದರೆ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತೇಳಿ. ಓಕೆ. ದಿಸ್ ಈಸ್ ಹೋಮ್ ಟು ದಿ ಲಾರ್ಜ್ ಪಾಪ್ಯುಲೇಷನ್ ಆಫ್ ಇಂಡಿಯನ್ ಪೀಫೌಲ್. ನೆಕ್ಸ್ಟು ಮೇಲ್ಕೋಟೆ ಟೆಂಪಲ್ ವೈಲ್ಡ್ ಲೈಫ್ ಸೆಂಚುರಿ ಮಂಡ್ಯದಲ್ಲಿರೋದು. ಓಕೆ. ಇದು 1974 ಇದು ಕೂಡ ಪಾರ್ಟ್ ಅಥವಾ ನೋಟಿಫೈಡ್ ಆಸ್ ದಿ IBA ಅಂದರೆ ಇಂಪಾರ್ಟೆಂಟ್ ಬರ್ಡ್ ಏರಿಯಾ. ನೆಕ್ಸ್ಟು ದಿಸ್ ಯಾವುದು ವೈಲ್ಡ್ ಲೈಫ್ ಸೆಂಚುರಿ ಈಸ್ ದಿ ಹ್ಯಾಬಿಟೆಡ್ ಫಾರ್ ದಿ ಗ್ರೇ ಸ್ಲೆಂಡರ್ ಲಾರಿಸ್ ಆ್ಯಂಡ್ ಡಿಕ್ಲೇರ್ಡ್ ಟು ದಿ ಪ್ರೊಟೆಕ್ಟ್ ಹ್ಯಾಬಿಟೆಡ್ ಫಾರ್ ಗ್ರೇ ವುಲ್ಫ್. ನೆಕ್ಸ್ಟ್ ಬರೋದು ಅರಬಿತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ ಮೈಸೂರಲ್ಲಿರೋದು. ಓಕೆ. ಇದು ಕೂಡ IBA ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಇಂಡಿಯನ್ ಪೀಫೌಲ್ ಮತ್ತು ರ್ಯಾಪ್ಟೋರ್ಸ್, ಯೆಲ್ಲೋ ಥ್ರೋಟೆಡ್ ಬುಲ್ಬುಲ್ ಇಲ್ಲಿ ಕಂಡು ಬರ್ತವೆ. ನೆಕ್ಸ್ಟು ಓನ್ಲಿ ಬರ್ಡ್ ಸೆಂಚುರೀಸ್ ಯಾವಪ್ಪ ಅಂತಂದರೆ ಘಟ್ಟಪ್ರಭಾ ಬರ್ಡ್ ಸೆಂಚುರಿ ಬೆಳಗಾವಿಯಲ್ಲಿರೋದು, ಮತ್ತು ಗುಡ್ವಿ ಬರ್ಡ್ ಸೆಂಚುರಿ ಶಿವಮೊಗ್ಗ, ಬೋನಲ್ ಬರ್ಡ್ ಸೆಂಚುರಿ ಯಾದಗಿರಿ ಡಿಸ್ಟಿಕ್ಕು. ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಆಫ್ಟರ್ ರಂಗನತಿಟ್ಟು. ಓಕೆ. ನೆಕ್ಸ್ಟು ದಿಸ್ ಈಸ್ ಬಿಲ್ಟ್ ಬೈ ಸುರ್ಪುರ್ ಕಿಂಗ್ ರಾಜಾ ಪಾಮ್ ನಾಯಕ್ and it hosts the migratory birds like purple heron, white-necked stork and black-headed ibis. Okay. Then some endangered and critically endangered species ಇದಾವೆ. These are critically endangered and this is endangered. Critically endangered ಅಲ್ಲಿ ಯಾವಿದಪ್ಪ ಅಂದರೆ ವೈಟ್ ಟ್ರಂಪ್ಡ್ ವಲ್ಚರ್, ಇಂಡಿಯನ್ ವಲ್ಚರ್, ರೆಡ್ ಹೆಡೆಡ್ ವಲ್ಚರ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ದೀಸ್ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್. ಈಜಿಪ್ಟಿಯನ್ ವಲ್ಚರ್ ಮತ್ತು ಲೆಸ್ಸರ್ ಫ್ಲೋರಿಕಾನ್, ಬ್ಲ್ಯಾಕ್ ಬೆಲ್ಲೆಡ್ ಟರ್ನ್, ನೀಲಗಿರಿ ಬ್ಲೂ ರಾಬಿನ್ ಆ್ಯಂಡ್ ಬ್ಲ್ಯಾಕ್ ಚಿನ್ಡ್ ಲಾಫಿಂಗ್ ಥ್ರಶ್. ದೀಸ್ ಆರ್ ಲಿಸ್ಟೆಡ್ ಅಂಡರ್ ದಿ ಎಂಡೇಂಜರ್ಡ್. ಓಕೆ.